ಇದೇನಿದು? ಸಾಕ್ಷಿದಾರರ ಜಾಗದಲ್ಲಿ ಅಖಿಲಾಂಡೇಶ್ವರಿ ಅಂತ ಸೈನ್ ಇದೆ. ಹೌದು, ಅವ್ರದೇ ಸೈನು. ಈ ಮದುವೆಗೆ ಅವರೇ ಫಸ್ಟ್ ವಿಟ್ನೆಸ್. ಹುಡುಗನ ಕಡೆ ಅವರೇ ಸಾಕ್ಷಿ ಹಾಕಿರೋದು, ಆ ಹುಡುಗನ ತಾಯಿ ಸ್ಥಾನದಲ್ಲಿ ನಿಂತು. ಅಲ್ಲ, ಅಖಿಲ ಮ್ಯಾಮ್ ಹೇಗಿಲ್ಲಿ? ಅದು ಇವ್ರ ಮದುವೆಲಿ ಕನ್ಫ್ಯೂಷನ್ ಆಗ್ತದೆ ನನಗೆ, ಅದಕ್ಕೆ ಕೇಳಿದೆ. ಅದನ್ನ ಆಮೇಲೆ ಹೇಳ್ತೀನಿ, ಓಕೆನಾ? ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಥ್ಯಾಂಕ್ಸ್ ಟಿಟ್ಟು. ಕಂಗ್ರ್ಯಾಚುಲೇಷನ್ಸ್ ಅಪ್ಗೆ. ಒಂದು ಸೆಕೆಂಡ್ ತಿನ್ಸ್ಬಿಡಿ ಬ್ರೋ. ಬ್ರೋ ತಿನ್ಸು. ಅದಕ್ಕೆ ನೀವು ತಿನ್ಸಿ. ಬ್ರೋ, ಎಲ್ಲರಿಗೂ ಸ್ವೀಟ್ ಕೊಡ್ತೀನಿ. ಬ್ರೋ, ಎಲ್ಲರಿಗೂ ಕೊಟ್ಟು ಬರ್ತೇನೆ. ಎಲ್ಲ ಪ್ರೊಸೀಜರು ಮುಗೀತು. ಕಾನೂನು ಪ್ರಕಾರ ಇವತ್ತಿನಿಂದ ನೀವಿಬ್ರು ಗಂಡ ಹೆಂಡತಿ. ಮಾರುತಿ, ಬನ್ನಿ, ಇದನ್ನ ನೋಟಿಸ್ ಬೋರ್ಡ್ಗೆ ಹಾಕಿ. 30 ದಿನದೊಳಗಡೆ ನಿಮ್ಮ ಮದುವೆಗೆ ಯಾರು ಅಬ್ಜೆಕ್ಷನ್ ಮಾಡದೇ ಇದ್ರೆ ನೀವು ಬಂದು ಆಮೇಲೆ ಸರ್ಟಿಫಿಕೇಟ್ ತಗೊಬೋದು. ಏನಂತೀರಾ? ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಕಣ್ಣೀರು ಹಾಕ್ಸ್ಬೇಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಆದಿತ್ಯ ಪಾರ್ವತಿ ಫೋಟೋ. ಆದಿತ್ಯ ಆರ್ ಅಂದ್ರೆ ರಘುರಾಮ್, ಪಾರ್ವತಿ ಹೆಚ್ ಅಂದ್ರೆ ಹನುಮಂತು. ಅಯ್ಯೋ ದೇವ್ರೆ, ಅಂದ್ರೆ ಇವರಿಬ್ರು ಮದ್ವೆ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಅಂದ್ರೆ ಇದು ನನ್ನ ಕಲ್ಪನೆ ಅಲ್ಲ. ನಾನು ಅವಳು ನೀನ್ ನೋಡಿದ್ದು ಸತ್ಯ. ಮೊದ್ಲು ಈ ವಿಷಯನ ಅಕ್ಕನ್ಗೆ ಹೇಳ್ಬೇಕು. ಸರ್, ಅಖಿಲ ಮ್ಯಾಮ್ ಸೈನ್ ಹೇಗ್ ಬಂತು ಅಂತ ನೀವು ಹೇಳಲೇ ಇಲ್ಲ. ಓ, ಅದಾ? ಸಾರ್ಥಿ ಸಹಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ. ಓ ಸಾರಿ ಮೇಡಮ್, ಇವ್ರು ಮಾಡಿರೋ ಎಡವಟ್ ಇಂದ ಒಂದ್ ಮದುವೆಗೆ ನೀವು ಸಾಕ್ಷಿಯಾಗಿ ಸಹಿ ಮಾಡಿದ್ದೀರಾ. ಎಂತ ಚಾನ್ಸ್ ಮಿಸ್ ಆಯ್ತು. ಅಖಿಲಾಂಡೇಶ್ವರಿ ಇರೋ ಟೈಮಲ್ಲಿ ನಾನಿದ್ದಿದ್ರೆ ಇವರಿಬ್ರನ್ನ ಸಿಕ್ಕಾಕ್ಸ್ಬೋದಿತ್ತು. ಅಂತೂ ನಿಮಗ್ ತಂದೆ ಆಶೀರ್ವಾದ, ನಿಮಗ್ ತಾಯಿ ಆಶೀರ್ವಾದ ಸಿಕ್ಕಿದೆ. ಈ ವಿಷಯದಲ್ಲಿ ನೀವಿಬ್ರು ತುಂಬಾ ಅದೃಷ್ಟ ಮಾಡಿದ್ದೀರಾ. ಎಷ್ಟು ಹೊತ್ತು ದಾಮಿನಿ? ಎಲ್ಲಿಗೆ ಹೋಗಿದ್ದೆ ದಾಮಿನಿ? ಫೋನ್ ಮಾಡಿದ್ರೆ ರಿಸೀವ್ ಮಾಡ್ಬೇಕು ತಾನೆ? ಸಾರಿ ಅಕ್ಕ, ಅದು ನೀವು ಬೈತೀರಾ ಅಂತ ಸೈಲೆಂಟ್ ಅಲ್ಲಿ ಇಟ್ಬಿಟ್ಟಿದೆ, ಗೊತ್ತಾಗ್ಲಿಲ್ಲ.
ಸರಿ ಬಾ ಹೋಗೋಣ. ಅಯ್ಯೋ ಅಕ್ಕ ಹೋಗೋದು ಆಮೇಲೆ, ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಏನು? ಅಯ್ಯೋ ಹೇಳಿದ್ರೆ ಗೊತ್ತಾಗಲ್ಲ ಅಕ್ಕ, ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಮೊದ್ಲು ಏನ್ ವಿಷಯ ಅಂತ ಹೇಳು, ಆಮೇಲೆ ತೋರ್ಸುವೆ ಅಂತೆ. ಅಕ್ಕ ಆದಿತ್ಯ ಪಾರ್ವತಿ ಮದ್ವೆ ಆಗಿದಾರಕ್ಕ. ಏನಂದೆ? ಹ್ಞೂ ಅಕ್ಕ, ದೇವ್ರಾಣೆಗೂ ನಿಜ. ನೋಟಿಸ್ ಬೋರ್ಡ್ ಮೇಲೆ ಆದಿತ್ಯ ಆರ್ ಪಾರ್ವತಿ ಹೆಚ್ ಅಂತ ಬರ್ದು ಫೋಟೋ ಸಮೇತ ಹಾಕಿದಾರಕ್ಕ. ಏನ್ ಹೇಳ್ತಾ ಇದೀಯ ದಾಮಿನಿ? ಸ್ವಲ್ಪ ಹೊತ್ತು ಮುಂಚೆ ಪಾರ್ವತಿ ನೋಡ್ದೆ ಅಂತ ಹೇಳ್ದೆ, ಈಗ ಆದಿ ಪಾರ್ವತಿ ಮದ್ವೆ ಆಗಿದ್ದಾರೆ ಅಂತ ಹೇಳ್ತಿದೀಯ. ಏನ್ ಅನ್ಕೊಂಡಿದೀಯ ನನ್ ಮಗನ್ನ? ಏನ್ ನನ್ ಮಗನ್ ಜೀವನದಲ್ಲಿ ಹುಡುಗಾಟ ಆಡ್ತಿದೀಯಾ? ಅಯ್ಯೋ ಅಕ್ಕ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನೀನೇ ಒಂದ್ಸಲ ಬಂದ್ ನೋಡಿ ಅಕ್ಕ, ಅದ್ ನಿಜನ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ಬನ್ನಿ ಅಕ್ಕ. ನೀವೇ ನೋಡಿ ಅಕ್ಕ, ನೀವೇ ನಿಮ್ ಕಣ್ಣಾರ ನೋಡಿ. ನೋಡಿದ್ರಾ, ಆದಿತ್ಯ ಪಾರ್ವತಿ ಇಲ್ಲಿಗೆ ಮದ್ವೆ ಆಗೋಕೆ ಬಂದಿದ್ದಾರೆ. ನನ್ ಮಾತೇ ನಂಬ್ಲಿಲ್ಲ ನೀವು. ಈಗ್ಲಾದ್ರೂ ನನ್ ಮಾತಿನ ಮೇಲೆ ನಂಬಿಕೆ ಬಂತಾ? ಅಕ್ಕ ನೋಡು, ಅವಾಗ ತಾನೇ ಅವರಿಬ್ರು ಫೋಟೋ ನೋಡಿದೀನಿ. ಇವಾಗ ಮಾಯಾ ಅಂದ್ರೆ ಇದು ನನ್ ಸಿಂಡ್ರಲನ. ಅಪ್ಪ ದೇವ್ರೆ, ಯಾಕಪ್ಪ ನನ್ಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯ? ಮೊದ್ಲೇ ಹೊಟ್ಟೆ ಬೇರೆ ಹಶುವಾಗ್ತಿದೆ, ಒದೆ ಬೇರೆ ತಿಂತಾ ಇದೀನಿ. ಇಷ್ಟನ್ನೆಲ್ಲ ಸಾಕು, ಹೊಟ್ಟೆಗೆ ಏನಾದ್ರೂ ತಿನ್ಬೇಕು. ಸರ್ ಸ್ವೀಟ್ ತಗೊಳ್ಳಿ. ಸರ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ, ಏನು? ಸರ್ ಇದು ನಮ್ಮ ಅಣ್ಣನ ಲವ್ ಮ್ಯಾಟ್ರು. ಈ ಲವ್ ಸ್ಟೋರಿಗೆ ನಮ್ಮ ಚಿಕ್ಕಮ್ಮನೇ ವಿಲನ್ನು. ಈಗ ನೀವು ನೋಟಿಸ್ ಬೋರ್ಡಲ್ಲಿ ಫೋಟೋ ಅಂಟಿಸ್ಬೇಕಾರೆ ನಮ್ಮ ಚಿಕ್ಕಮ್ಮ ನೋಡ್ಕೊಂಡು ಹೋಗಿದ್ದಾರೆ. ಅದನ್ನ ಹೋಗಿ ನಮ್ಮ ಮಾಮ್ಗೆ ಹೇಳ್ತಾರೆ. ಇದನ್ನ ಈಗ ನಮ್ಮ ಮಾಮ್ ಬಂದು ನೋಡಿದ್ರೆ ಬ್ರೋ ಅದಕ್ಕೆ ಜೀವನ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತಿನ ತೆಗಿತೀರಾ? ನೋಡಿ, ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಕ್ಷಮಿಸಿ. ಸರ್ ಪ್ಲೀಸ್ ಹಂಗೆ ಅನ್ಬೇಡಿ ಸರ್, ನಿಮ್ಮ ಕೈ ಮುಗಿತೀನಿ ಸರ್, ಪ್ಲೀಸ್ ಸರ್. ಇವತ್ ನಾನು ನೋಡಿದ ಎಲ್ಲದ್ರಲ್ಲೂ ಸಿಂಡ್ರೆಲ್ಲ ಎಫೆಕ್ಟ್. ಅದ್ರಲ್ಲಿ ಒಂದಾದ್ರೂ ನಿಜ ಆಗಿರ್ಬಾರ್ದಿತ್ತ? ಇದೇನಪ್ಪ ಇದು? ಇಡೀ ಗ್ಯಾಂಗ್ ಇಲ್ಲಿದೆ. ಮೊದ್ಲು ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ಅಕ್ಕ ಬೇಡ ಬೇಡ, ಇದು ಏನಾದ್ರೂ ನನ್ ಸಿಂಡ್ರೆಲ್ಲ ಎಫೆಕ್ಟ್ ಆಗ್ಬಿಟ್ಟಿದ್ರೆ, ಅಯ್ಯೋ ದೇವ್ರೆ, ಸುಮ್ನೆ ಅಕ್ಕನ ಹತ್ರ ಒದೆ ತಿನ್ಬೇಕು. ಅಂತೂ ನಾವ್ ಅನ್ಕೊಂಡಂಗೆ ನೀವಿಬ್ರು ಮದ್ವೆ ಆಯ್ತು. ಇನ್ನು ಯಾರೇ ಅಡ್ಡಿ ಬಂದ್ರು ಕಾನೂನ್ ಪ್ರಕಾರ ನೀವು ಗಂಡ ಹೆಂಡತಿ.
ಸೊ ಯಾರು ನಿಮ್ಮ ಮೇಲೆ ಹಕ್ಕು ಚಲಾಯಿಸೋದಕ್ಕಾಗಲ್ಲ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಈ ಶುಭ ಕಾರ್ಯ ನೀಡೋದಕ್ಕೆ ನೀವೇ ಕಾರಣ. ಇಟ್ಸ್ ಓಕೆ ಸರ್. ಪಾರ್ವತಿ ಅವರೇ, ನಿಮಗೆ ಖುಷಿನಾ? ಅಕ್ಕೆಗೆ ಬ್ರೋ ಜೊತೆ ಮದ್ವೆ ಆಗಿದ್ರ ಜೊತೆಗೆ ಸಾರಥಿ ಮತ್ತೆ ಮಾಮ್ ಆಶೀರ್ವಾದ ಸಿಕ್ಕಿರೋದಕ್ಕೆ ಫುಲ್ ಖುಷಿ ಆಗಿದ್ದಾರೆ ಅಲ್ವಾ ಅದಕ್ಕೆ? ಸರಿ ಸರ್, ನಾನಿನ್ ಹೊರಡ್ತೀನಿ. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಓಕೆ ಅನನ್ಯ, ಬಾಯ್. ಪಾರ್ವತಿ ಅವರೇ, ನಾನು ಹೊರಡ್ತೀನಿ. ಬಾಯ್. ಬಾಯ್ ಬಾಯ್. ಪ್ರೀತು, ನಾವಿನ್ ಹೊರಡ್ತೀವಿ, ನೀನು ಆರಾಮಪ್ಪ. ಆಹಾ, ಮದ್ವೆ ಆಗೋವರೆಗೂ ನಾವು ಬೇಕು, ಮದ್ವೆ ಆದ್ಮೇಲೆ ನಾವು ಬೇಡ. ಏನ್ ಬ್ರೋ ನೀನು ಫ್ರೆಂಡ್ಸ್ಗಳ ತರ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಏಯ್ ಪ್ರೀತು, ನಾನು ಹಾಗೆ ಹೇಳಿದ್ದಲ್ಲ. ನೀನ್ ಹೇಗಿದ್ರು 2 ವೀಲರ್ ಬಂದಿದ್ಯಲ್ಲ, ಅದಕ್ಕೆ ಹೊರಡ್ತೀವಿ ಅಂತ ಅಂದೆ ಅಷ್ಟೇ. ಇಟ್ಸ್ ಓಕೆ ಬ್ರೋ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ನೀನ್ ಬೇಗ ಹೊರಡು, ನಾನು ಸೀದಾ ಮನೆಗೆ ಹೋಗ್ತೀನಿ. ಜೊತೆಗೆ ಮನೆಗೆ ಹೋದ್ರೆ ಮಮಗೆ ಡೌಟ್ ಬರ್ಬೋದು. ಈ ಟೈಮಲ್ಲಿ ನಾವು ಜಾಸ್ತಿನೇ ಹುಷಾರಾಗಿರ್ಬೇಕು. ಸರಿ ಸರಿ, ಹುಷಾರು. ಸರಿ ಹೊರಡ್ತೀವಿ, ಬಾಯ್ಗೆ. ಹೊರಡೋಣ. ಯಾಕೆ ಪಾರು, ಒಂಥರ ಇದೆಯಾ? ನಮ್ಮ ಮದ್ವೆ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಯಜಮಾನ್ರೆ. ಜೀವನನೇ ನಾವು ಅನ್ಕೊಂಡಾಗ ನಡೆಯಲ್ಲ, ಮದ್ವೆ ನಡೆಯುತ್ತಾ? ಆದ್ರೂ ಆಸೆ ಆಕಾಂಕ್ಷೆಗಳಿರುತ್ತಲ್ವಾ? ಅದ್ ನನಗೂ ಇದೆ, ಆದ್ರೆ ಪರಿಸ್ಥಿತಿ ಯೋಚನೆ ಮಾಡಬೇಡ ಪಾರು. 2 ಸಲ ಮದ್ವೆ ಆಗಿರೋ ನಮ್ಗೆ 3ನೇ ಸಲ ಮದ್ವೆ ಆಗುವಾಗ ಗ್ರ್ಯಾಂಡ್ ಆಗಿ ಎಲ್ಲರ ಮುಂದೆ ಎಲ್ಲರ ಆಶೀರ್ವಾದ ತಗೊಂಡಾಗೋಣ. ಓಕೆ? ಎಂತ ವಿಪರ್ಯಾಸ ಅಲ್ವಾ ಯಜಮಾನ್ರೆ ನಮ್ದು. ಎಲ್ರೂ ಒಂದ್ಸತಿ ಮದ್ವೆ ಆದ್ರೆ ನಾವ್ 2ನೇ ಸತಿ ಮದ್ವೆ ಆಗಿ ಈಗ 3ನೇ ಸತಿ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಅವಶ್ಯಕತೆ, ಅನಿವಾರ್ಯತೆ, ಸಮಯ, ಸಂದರ್ಭ ನಮ್ಮ ಜೀವನದಲ್ಲಿ ಇಂಥ ಆಟ ಆಡಿದೆ. ಆದ್ರೂ ಎಲ್ಲರಿಗೂ ಇಂಥ ಅವಕಾಶ ಸಿಗುತ್ತಾ ಹೇಳು? ನಿನ್ ನಂಬರ್ ಇಂದಾನೆ ಬರ್ತಾ ಇದೆ. ಗಣಿ ಮಾಡ್ತಿರ್ಬೇಕು. ಅಪ್ಪ ಏನಾದ್ರೂ ಫೋನ್ ಮಾಡಿದ್ರೆ ನಿಭಾಯಿಸ್ತೀನಿ ಅಂತ ಹೇಳಿದ. ಕೊಡಿ, ಏನ್ ವಿಷಯ ಅಂತ ಕೇಳ್ತೀನಿ. ಹಾಯ್ ಬಾವಾ, ಹೌ ಆರ್ ಯು? ವೇರ್ ಆರ್ ಯು? ಹಲೋ ಬಾವ, ನಾನ್ ಚೆನ್ನಾಗಿದ್ದೀನಿ ಕಣೋ. ಅಯ್ಯೋ, ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ ಬಾವಾ. ಯಾಕಪ್ಪ? ನನ್ ಫ್ರೆಂಡ್ಸ್ ಮನಲ್ಲಿ, ಸ್ಕೂಲಲ್ಲಿ ಎಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಅದಕ್ಕೆ ನಾನು ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಆಗ್ತಿದೆ ಬಾವಾ. ಆಯ್ತಾಯ್ತು, ಕಲ್ಸ್ಕೊಡ್ತೀನಿ ಬಿಡು. ಥ್ಯಾಂಕ್ ಯು ಸೋ ಮಚ್ ಬಾವಾ. ಇದೇ ಖುಷಿಗೆ ಅಕ್ಕಂಗ್ ಫೋನ್ ಕೊಡ್ತೀರಾ? ಕೊಡೋದೇನು, ನಿಮ್ಮ ಅಕ್ಕನ ಕೈಲೇ ಫೋನ್ ಇದೆ, ಲೌಡ್ ಸ್ಪೀಕರ್ ಇದೀನಿ. ಹಲೋ ಅಕ್ಕ. ಹೇಳ್ಗಣಿ, ಮದ್ವೆ ಮುಗೀತಾ? ಹೇಗಿದ್ದಾನೆ ಹುಡುಗ? ಹಾಕ್ತೀನಿ ನೋಡು. ಯಜಮಾನ್ರನ್ನ ಹುಡುಗ ಅಂತ್ಯಾ? ನನಗೆ ಕೆಟ್ಟ ಕೋಪ ಬರುತ್ತೆ ಗಣಿ. ಲೇ ಅಕ್ಕ, ನಾನ್ ಕೇಳಿದ್ದು ಅನನ್ಯವ್ರ ಮದ್ವೆ ಆಗಿದ್ದು ಹುಡುಗನ್ ಬಗ್ಗೆ. ನೀನ್ ನೋಡಿದ್ರೆ ನೀನೇನೋ ಬಾವನ್ನ ಮದ್ವೆ ಆಗಿ ನಾನು ಬಾವನ್ನ ಹುಡುಗ ಅನ್ನೇನೋ ಅನ್ನೋ ತರ ಕೋಪ ಮಾಡ್ಕೊಳ್ತಿದ್ಯಾ? ನನಗೇನೋ ಡೌಟ್ ಕಣೆ. ಅನನ್ಯವ್ರ ಮದ್ವೆ ಅಂತೇಳಿ ನೀನು ಬಾವ ಮದ್ವೆ ಆಗಿಲ್ಲ ತಾನೆ? ತರ್ಲೆ, ಏನೇನೋ ಮಾತಾಡಬೇಡ. ಯಜಮಾನ್ರು ಬೇಜಾರ್ ಮಾಡ್ಕೊಳಲ್ವಾ? ನನ್ಗೇನು ಬೇಜಾರಿಲ್ಲ, ಫೋನ್ ಕೊಡಿ. ನಾವು ಮದ್ವೆ ಆದ್ವಿ ಅಂತ ನನ್ ಬಾಮ ಇದಂಗೆ ಹೇಳ್ತೀನಿ. ಯಜಮಾನ್ರೆ, ಇದೇನ್ ತಮಾಷೆ ವಿಷಯನಾ? ಸುಮ್ನೆ ಇರಿ. ಗಣಿ, ನೀ ಇದನ್ ಕೇಳೋದಕ್ ಫೋನ್ ಮಾಡ್ದ್ಯಾ? ಸರಿ ಇಡ್ಲಾ? ಇಲ್ಲ ಅಕ್ಕ, ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಅದಕ್ ಫೋನ್ ಮಾಡ್ದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಅಪ್ಪ ನಿನ್ನ ಕೇಳ್ಕೊಂಡು ಫೋನ್ ಮಾಡಿದ್ರು. ಹೌದಾ? ನೀನ್ ಮಲಗಿದ್ಯಾ ಅಂತ ಸುಳ್ಳು ಹೇಳ್ದೆ, ಆದ್ರೂ ಫೋನ್ ಕೊಡು ಅಂದ್ರು. ಆಮೇಲೆ ಅಖಿಲಮ್ಮ ಮಲಗಿರೋಳ್ನ ಹೇಳಿಸ್ಬಾರ್ದು ಅಂತ ಹೇಳಿದ್ಮೇಲೆ ಅಪ್ಪ ಸುಮ್ನಾದ್ರು. ಗಣಿ, ಅಪ್ಪ ಮತ್ತೆ ಏನ್ ಫೋನ್ ಮಾಡ್ಲಿಲ್ಲ ತಾನೆ? ಇಲ್ಲ. ಸರಿ, ನಾವೀಗ ಮನೆಗೆ ಬರ್ತಾ ಇದೀವಿ. ಆಯ್ತಾಯ್ತು, ಬೇಗ ಬಾ. ಹಾ. ಸಾರ್ಥಿ ಏನಕ್ಕೆ ಫೋನ್ ಮಾಡಿರ್ಬೋದು? ಗೊತ್ತಿಲ್ಲ ಯಜಮಾನ್ರೆ. ರಿಜಿಸ್ಟರ್ ಆಫೀಸಲ್ಲಿ ನಾವೇ ಇದ್ದಿದ್ದು ಅಂತ ಅಪ್ಪಂಗೇನಾದ್ರೂ ಗೊತ್ತಾಗೋಯ್ತಾ? ಇಲ್ಲ ಅನ್ಸುತ್ತೆ. ನೀನೇನು ತಲೆ ಕೆಡ್ಸ್ಕೊಂಬೇಡ. ಸಾರ್ಥಿ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾ ಹೋಗೋಣ.
ಅಕ್ಕ ಅಕ್ಕ ಪಾರ್ವತಿ ಹೊರಗಡೆ ಇದ್ದಾಳಕ್ಕ. ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅವಳಿಗೇನ್ ಕೆಲ್ಸ ಇಲ್ಲಿ? ಅಕ್ಕ ಅಕ್ಕ ನಮ್ಮ ಆದಿತ್ಯ ಜೊತೆ ಮದುವೆ ಆಗೋದಕ್ಕೆ ಬಂದಿದ್ದಾಳಕ್ಕ. ಆದಿತ್ಯ ಪಾರ್ವತಿ ಮದುವೆ ಆಗಿದ್ದಾರಕ್ಕ. ನೋಟಿಸ್ ಬೋರ್ಡ್ ಮೇಲೆ ಆದಿತ್ಯ ಆರ್ ಪಾರ್ವತಿ ಹೆಚ್ ಅಂತ ಬರ್ದು ಫೋಟೋ ಸಮೇತ ಹಾಕಿದಾರಕ್ಕ. ಹನುಮಂತು, ಏನಾಯ್ತು? ಯಾಕೋ ಸ್ವಲ್ಪ ಕಣ್ಣು ಮಂಜಾದಂಗಾಯ್ತು ಅಮ್ಮವ್ರೆ. ಹೌದಾ? ಬೆಳಿಗ್ಗೆ ತಿಂಡಿ ತಿಂದಿದ್ಯಾ ಇಲ್ವೋ? ತಿಂದಿದ್ದೆ ಅಮ್ಮವ್ರೆ. ಅಕ್ಕ, ಪಾರ್ವತಿ ನಮ್ಮನ್ ಬೇಕಾದ್ರೆ ಉಪವಾಸ ಕೆಡುತ್ತಾಳೆ, ಹೆತ್ತಪ್ಪನ ಉಪವಾಸ ಬಿಡ್ತಾಳ? ಸರಿಯಾಗಿ ಶುಗರ್ ಮಾತ್ರ ತಗೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಗಿರ್ಬೇಕು. ಯಜಮಾನ್ರೆ, ನಮ್ ಮದ್ವೆಗೆ ಅಖಿಲಮ್ಮ ಅಪ್ಪನ ಆಶೀರ್ವಾದ ಸಿಕ್ತು. ಹಾಗೆ ಆ ದೇವ್ರ ಆಶೀರ್ವಾದ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಿದ್ದೆ. ಅಷ್ಟರಲ್ಲಿ ನೀವೇ ನನ್ನನ್ನು ಇಲ್ಲಿ ಕರ್ಕೊಂಬಂದ್ರಿ, ಅದು ನಾನು ಇಷ್ಟಪಡೋ ಈ ದೇವಸ್ಥಾನಕ್ಕೆ. ನಿನಗಿಷ್ಟ ಅಂತಾನೆ ಈ ದೇವಸ್ಥಾನ ಕರ್ಕೊಂಡ್ ಬಂದಿದ್ದು ಪಾರು. ಯಜಮಾನ್ರೆ, ನನಗೂ ಈ ದೇವಸ್ಥಾನಕ್ಕೂ ತುಂಬಾ ನಂಟಿದೆ. ನನ್ ಕಷ್ಟ ಅಂತ ಬಂದಾಗ್ಲೆಲ್ಲ ಈ ತಾಯಿನೇ ನನ್ ಕೈ ಹಿಡ್ತಿರೋದು. ಅಲ್ಲ ಹನುಮಂತು, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇಲ್ಲ ಮನೇಲಿದ್ದು ರೆಸ್ಟ್ ಮಾಡ್ಬೇಕು. ಇಲ್ಲಿ ಬಂದು ನಮ್ ಜೀವಿಗಳ ಜೊತೆ ಆಟ ಆಡೋದಾ? ನೀವ್ ನಿಲ್ಸಿದ್ರ ಅಬ್ಸಕ್ಕೆ ನಮ್ ಮುಖ ಮೂತಿ ಚಚ್ಚೋಕಿದ್ರೆ ಏನ್ ಮಾಡ್ಬೇಕಿತ್ತು ನಾವು? ಅಲ್ಲ ಹನುಮಂತು, ನೀನೇನಾದ್ರೂ ನಾನ್ ಹೊಡೆದಾಗೆ ರಿಜಿಸ್ಟರ್ ಆಫೀಸಲ್ಲಿ ಆದಿ ಪಾರ್ವತಿ ನೋಡಿ ಶಾಕಲ್ಲಿ ಈ ತರ ಮಾಡ್ಲಿಲ್ಲ ತಾನೇ? ಬಾ. ದಾಮಿನಿ, ಮಾತಾತಿ ಆಯ್ತು. ಇಂಥ ಸಮಯದಲ್ಲಿ ಹನುಮಂತು ಆರೋಗ್ಯನ ವಿಚಾರಿಸ್ಕೋಬೇಕೆ ಹೊರತು ಅವಮಾನ ಮಾಡೋದಲ್ಲ. ಅಕ್ಕ, ಅದು ಬರುವಾಗ ಹನುಮಂತು ರೇಸ್ ಕುದುರೆ ತರ ಬಂದ, ಈಗ ಕುಂಟು ಕುದುರೆ ತರ ಆಗ್ಬಿಟ್ನಲ್ಲ, ಅದಕ್ಕೆ ತಮಾಷೆ ಮಾಡ್ದೆ ಅಷ್ಟೇ ಅಕ್ಕ. ಅಕ್ಕ, ನಾನ್ ಇವನ್ ಮಗಳನ್ನ ನೋಡಿದ್ದೆ ನನ್ ಭ್ರಮೆ ಅಂದ್ಮೇಲೆ ಹನುಮಂತು ಹೇಗ್ ನೋಡಿರಕ್ ಸಾಧ್ಯ? ಬೇಜಾರಾಗ್ಬೇಡ ಹನುಮಂತು. ಒಬ್ರ ಮನಸ್ಸನ್ನ ನೋಯಿಸೋದು ಸುಲಭ, ಆದ್ರೆ ಗೆಲ್ಲೋದು ತುಂಬಾ ಕಷ್ಟ. ನೀನ್ ಆಡಿದ ಮಾತುಗಳಿಗೆ ತಮಾಷೆ ಅಂತ ಕರೆಯಲ್ಲ, ಆಡ್ಕೊಳ್ಳೋದು ಅಂತಾರೆ. ಹೌದಲ್ವಾ? ಸಾರಿ ಅಕ್ಕ, ಹಳದ್ ಬಾಯಿ ಸುಮ್ನೆ ಇರಲ್ಲ ಅನ್ಸುತ್ತೆ. ನಿನ್ನ ಸಣ್ಣತನನ ಬಿಟ್ಟು ಆಡ್ಕೊಂಡವ್ರ ಹತ್ರ ಕ್ಷಮೆ ಕೇಳು, ದೊಡ್ಡ ಮನುಷ್ಯಳಾಗ್ತೀಯ. ಆಯ್ತಕ್ಕ. ಹನುಮಂತು, ಸಾರಿನಪ್ಪ, ನಾನ್ ನಿನ್ಗೇನು ಬೈದಿಲ್ಲ, ನೀನೇನು ಕೇಳಿಸ್ಕೊಂಡಿಲ್ಲ, ಎಲ್ಲ ಊಫಿ ಊಫಿ ಆಯ್ತಾ? ಪರವಾಗಿಲ್ಲ ಅಮ್ಮವ್ರೆ. ಹನುಮಂತು, ಸಾಮಾನ್ಯವಾಗಿ ಊಟದ ಡಬ್ಬಿನ ಪಾರ್ವತಿ ಕಳಿಸ್ಕೊಡ್ತಾಳಲ್ವಾ? ಹೌದು ಅಮ್ಮವ್ರೆ, ಕಳಿಸಿದಾಳೆ. ಒಂದ್ ಕೆಲ್ಸ ಮಾಡು ಹನುಮಂತು, ಡಬ್ಬಿಲಿರೋ ಊಟ ಮಾಡು, ಮಾತ್ರೆ ತಗೋ, ಕಾರಲ್ಲೇ ರೆಸ್ಟ್ ತಗೋ. ಹಿಂದೆ ಒಂದ್ ದೇವಸ್ಥಾನ ಇದೆ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಅಯ್ಯೋ ಅಮ್ಮವ್ರೆ, ನನ್ಗೇನು ಆಗಿಲ್ಲ, ರೆಸ್ಟ್ ತಗೊಳ್ಳೋ ಅಂತ ಅವಶ್ಯಕತೆನೂ ಇಲ್ಲ. ಪರವಾಗಿಲ್ಲ, ಮನೆಗೆ ಹೋಗೋಣ. ಹನುಮಂತು, ಮನೆಗೆ ಹೋಗಕ್ಕೆ ಯಾವ ಅರ್ಜೆನ್ಸಿನೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯ ಆರೋಗ್ಯ. ನೀನ್ ಮೊದಲು ಊಟ ಮಾಡಿ ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಹೇಗೂ ಇವತ್ತು 2 ಒಳ್ಳೆ ಕೆಲಸಗಳಾಗಿವೆ. ಒಳ್ಳೆ ಉದ್ದೇಶಕ್ಕೋಸ್ಕರ ಖರೀದಿ ಮಾಡಿರೋ ಲ್ಯಾಂಡ್ ನಮ್ಮದಾಗಿದೆ. ಹಾಗೆ ಅಕಸ್ಮಾತ್ ಆಗಿ ಒಂದು ನವ ಜೋಡಿಗೆ ಆಶೀರ್ವಾದ ಮಾಡಿ ಸಾಕ್ಷಿಯಾಗಿದ್ದೀನಿ. ಇವೆರಡೂ ನನಗೆ ಖುಷಿ ಕೊಟ್ಟಂತ ಕ್ಷಣಗಳೇ. ಇದೇ ಖುಷಿನಲ್ಲಿ
ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ಹಾಗೆ ಆಗ್ಲಿ ಅಮ್ಮವ್ರೆ. ಅಕ್ಕ ನಾನು ಬಾ. ಪರವಾಗಿಲ್ಲ ಹನುಮಂತು, ನಾನು ಹೇಳಿದ್ದೀನಿ.